ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇಂದಿನ ಈ ಸಂಚಿಕೆಗೆ ಪ್ರೀತಿಯ ಸುಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ ಏನು ಮೀಸಲು ಶೇಕಡ 50ಕ್ಕೆ ಇಳಿಸಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಎಂಬುದು ದಿನಪತ್ರಿಕೆಯಲ್ಲಿ ಬಂದಂಥ ಸುದ್ದಿಯನ್ನು ವಿವರವಾಗಿ ನೋಡೋಣ. ರಾಜ್ಯ ಸರ್ಕಾರಕ್ಕೆ 56% ಮೀಸಲಾತಿ ಕಗ್ಗಂಟು ನಾಳಿನ ಸಂಪುಟ ಸಭೆಯಲ್ಲಿ ಚರ್ಚೆಗೆ ಬರುವ ಸಾಧ್ಯತೆ ಇದೆ. ಗುರುವಾರ ಸಚಿವ ಸಂಪುಟದಲ್ಲಿ ಈ ವಿಷಯವನ್ನು ಚರ್ಚೆ ಮಾಡಿ ಮತ್ತೆ 50%ಕ್ಕೆ ಇಳಿಸಿ ನೇಮಕಾತಿ ಶುರು ಮಾಡಬಹುದಾ ಎನ್ನುವುದು ನಾಳೆ ಅಂತಿಮ ಹಂತದ ತೀರ್ಮಾನವನ್ನು ಕೈಗೊಳ್ಳಲು ಸರ್ಕಾರ ಚಿಂತನೆಯನ್ನು ನಡೆಸಿದೆ ಎಂಬುದು ಮೂಲಗಳ ಮಾಹಿತಿ ಇದೆ. ಬೆಳಗಾವಿಯ ಸುವರ್ಣ ವಿಧಾನಸೌಧ ರಾಜ್ಯ ಸರ್ಕಾರದ ಪಾಲಿಗೆ ಕಗ್ಗಂಟಾಗಿ ಪರಿಣಮಿಸಿರುವ ಮೀಸಲಾತಿ ವಿಚಾರವನ್ನು ಗುರುವಾರ ಸುವರ್ಣ ವಿಧಾನಸೌಧದಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಲು ಮುಖ್ಯಮಂತ್ರಿ ಹಾಗೂ ಹಿರಿಯ ಸಚಿವರು ಉತ್ಸಾಹ ತೋರಿಸಿದ್ದಾರೆ. ನೋಡಿ, ನಾಳೆ ಗುರುವಾರ ದಿನ ಇದಕ್ಕೆ ಸಂಬಂಧಪಟ್ಟಂತೆ ಸುವರ್ಣ ವಿಧಾನಸೌಧದಲ್ಲಿ ಅಧಿವೇಶನದಲ್ಲಿ ಚರ್ಚೆ ನಡೆಯೋದು ಕನ್ಫರ್ಮು. ಆದರೆ ಇದನ್ನು ಯಾವ ರೀತಿ ಬಗೆಹರಿಸಬೇಕು, ಯಾವ ರೀತಿ ಬಗೆಹರಿಸಿದ್ರೆ ಇದು ಬಗೆಹರಿತದೆ? ಯಾಕಂದರೆ ರಾಜ್ಯ ಸರ್ಕಾರಕ್ಕೆ ಬಹಳ ಆತಂಕ ಇದೆ ಈ ವಿಚಾರದಲ್ಲಿ. 50%ಗೆ ಇಳಿಸಿದೆಪ್ಪ ಅಂದರೆ 665 ಏನು ಮೀಸಲಾತಿಯನ್ನು SC ಒಳ ಮೀಸಲಾತಿಯನ್ನು ಏನು ಹಂಚಿಕೆ ಮಾಡಿದೋ ಅದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು? STಗೆ 3%ಇಂದ 7%ಗೆ ಆಯ್ತಲ್ಲ, ಅದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು? ಆಮೇಲೆ SC ST ಸಮುದಾಯದವರು ತಿರುಗಿ ಬೀಳ್ತಾರೆ ಅನ್ನೋ ಆತಂಕ ರಾಜ್ಯ ಸರ್ಕಾರಕ್ಕಿದೆ. ಅದನ್ನು ಯಾವ ರೀತಿ ಬಗೆಹರಿಸಬೇಕು ಅನ್ನೋದು ಕಾನೂನು ಸಚಿವರು ಎಲ್ಲ ಸೇರ್ಕೊಂಡು ಇದ್ರ ಬಗ್ಗೆ ನಾಳೆ ಚರ್ಚೆ ಮಾಡಿ ಅಂತಿಮ ಹಂತದ ನಿರ್ಧಾರವನ್ನು ಮಾಡೋದು ಖಚಿತ ಅಂತೇಳಿ ಮಾಹಿತಿ ಇದೆ. ಚಳಿಗಾಲ ಅಧಿವೇಶನದ ಮೊದಲ ದಿನವಾದ ಸೋಮವಾರ ಬೆಳಗಾವಿಯಲ್ಲಿ CM ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿದ್ದ ಅಲೆಮಾರಿ ಸಮುದಾಯದ ವಿವಿಧ ಸಂಘಟನೆಗಳ ಪ್ರಮುಖರು ತಮಗೆ ಒಳ ಮೀಸಲಾತಿ ಹಂಚಿಕೆ ಆಗಬೇಕು ಎನ್ನುವ ಬೇಡಿಕೆ ಇಟ್ಟರು. ನೋಡಿ, ನಾನು ನಿನ್ನೆ ಒಂದು ಅಪ್ಡೇಟ್ ಕೊಟ್ಟಿದ್ದೆ, ಅದು ವಿಡಿಯೋ ಇದೆ, ನೋಡ್ಕೊಂಬನ್ನಿ. ಅಲೆಮಾರಿ ಸಮುದಾಯಗಳನ್ನು ಮನವೊಲಿಸಲು ಯತ್ನ ಮಾಡಿದ್ರು CM ಅವರು, ಅದು ವಿಫಲ ಆಗಿದೆ. ಅದನ್ನು ಒಪ್ಕೊಂಡಿಲ್ಲ ಅವರು. ರೀಸನ್ ಏನು ಅಂತಲೂ ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ. ಪ್ರಸ್ತುತ ಹಂಚಿಕೆಯಾಗಿರುವ ಒಳ ಮೀಸಲಾತಿಯಿಂದ ಒಟ್ಟಾರೆ ಮೀಸಲಾತಿ ಪ್ರಮಾಣವು 50ಕ್ಕಿಂತ ಹೆಚ್ಚಾಗಿದೆ. ನಿಮಗೆಲ್ಲರಿಗೂ ಗೊತ್ತು, 56 ಆಗಿದೆ. ಭವಿಷ್ಯದಲ್ಲಿ ಸಾಕಷ್ಟು ಅಡೆತಡೆಗಳು ಬರಲಿವೆ ಎಂಬುದನ್ನು ನಿಯೋಗಕ್ಕೆ ಮನವರಿಕೆ ಮಾಡಿಕೊಡಲಾಗಿದೆ. ಇದರ ಬದಲು ಅಲೆಮಾರಿಗಳ ನಿಗಮ ಸ್ಥಾಪಿಸಿ ಅದರ ಮೂಲಕ ವಿವಿಧೋದ್ದೇಶ ನೆರವು ನೀಡಲು ಸರ್ಕಾರ ಚಿಂತನೆ ನಡೆಸಿದೆ ಎಂಬುದನ್ನು ಸ್ಪಷ್ಟಪಡಿಸಿದೆ. ಗುರುವಾರ ನಡೆಯಲಿರುವ ಸಂಪುಟ ಸಭೆಯಲ್ಲಿ ಈ ಎಲ್ಲ ವಿಚಾರ ಚರ್ಚೆಗೆ ಬರುವ ಸಾಧ್ಯತೆಗಳಿದ್ದು, ಶೇಕಡ 50ರಿಂದ 56% ಮೀಸಲಾತಿ ಪ್ರಮಾಣ ಹೆಚ್ಚಳ ಆಗಿರುವುದು, ಅದರಂತೆ ನೇಮಕಾತಿ ಮಾಡಿಕೊಂಡರೆ ಆಗಲಿರುವ ಲಾಭ ನಷ್ಟ, ಮೀಸಲಾತಿ ಪ್ರಮಾಣ ಕಡಿಮೆಗೊಳಿಸಿದರೆ ಆಗಬಹುದಾದ ಪರಿಣಾಮಗಳ ಬಗ್ಗೆ ಚರ್ಚೆ ನಡೀತದೆ. ಹೌದು, ಆಗುತ್ತೆ. ಪರಿಣಾಮ ಅಂತೂ 100% ಆಕತಿ. ಅದು ಯಾವ ಮುಖಾಂತರನೂ ಆಗ್ಬಹುದು. ನೋಟಿಫಿಕೇಶನ್ 56% ಮುಖಾಂತರನೇ ಮಾಡಿದ್ರೂ ಸ್ಟೇ ಆಗುತ್ತೆ. 50% ಏನಾದ್ರು ಮಾಡಿದ್ರೆ ಸಮುದಾಯಗಳು ಮತ್ತೆ ಪ್ರತಿಭಟನೆಯನ್ನು ಮಾಡ್ತಾರೆ. ಬನ್ನಿ, ರಾಜ್ಯ ಸರ್ಕಾರಕ್ಕೆ ಇರುವ ಆತಂಕವೇನು ಅಂತ ನೋಡ್ಕೊಂಬರೋಣ. ಪರಿಶಿಷ್ಟ ಜಾತಿಯ ಮೀಸಲಾತಿ ಪ್ರಮಾಣವನ್ನು 15ರಿಂದ 17ಕ್ಕೆ ಏರಿಸಲಾಗಿತ್ತು. STಗೆ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಶೇಕಡ 3ರಷ್ಟಿದ್ದ ಮೀಸಲಾತಿಯನ್ನು STಗೆ ಶೇಕಡ 7ಕ್ಕೆ ಏರಿಸಲಾಗಿತ್ತು. ಇದರಿಂದ ಒಟ್ಟಾರೆ ಮೀಸಲಾತಿ ಪ್ರಮಾಣವು ಶೇಕಡ 50ರಿಂದ 56ಕ್ಕೆ ಏರಿಕೆಯಾಗಿತ್ತು. ಶೇಕಡ 17ರ ಮೀಸಲಾತಿಯಲ್ಲಿ ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ಹಂಚಿಕೆ ಮಾಡಿ ಸುಮಾರು 3600 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಪ್ರಯತ್ನಿಸಿತ್ತು. ನ್ಯಾಯಾಲಯದಲ್ಲಿ ಇದಕ್ಕೆ ತಡೆ ಬಂದಾಗ ಭವಿಷ್ಯದಲ್ಲಿ ಶೇಕಡ 56ರ ಮೀಸಲಾತಿಯಂತೆ ನೇಮಕ ಮಾಡುವುದಿಲ್ಲ ಎಂದು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ. ಹಾಗಂದು ಕೈಕಟ್ಟಿ ಕೂರುವಂತೆಯೂ ಇಲ್ಲ. ನೇಮಕಾತಿಗಳೆಲ್ಲವೂ ಸ್ತಬ್ಧಗೊಂಡಿದ್ದು, ಯಾವುದಾದ ರೂಪದಲ್ಲಿ ನೇಮಕಾತಿ ಆರಂಭ ಮಾಡದಿದ್ದರೆ ಯುವಕರು ಬೀದಿಗಿಳಿಯುವ ಅಪಾಯ ಇದೆ. ಅಪಾಯ ಅನ್ನೋದೇನಿಲ್ಲ. ಪೊಲೀಸ್ ಇಲಾಖೆ ಏನಾರ ಅನುಮತಿ ಕೊಟ್ಟಿದ್ರೆ ಅತಿ ದೊಡ್ಡ ಪ್ರತಿಭಟನೆ ಮತ್ತೆ ಧಾರವಾಡ ಆಗ್ತಿತ್ತು. ಇದು ಕನ್ಫರ್ಮ್, ಧಾರವಾಡದಲ್ಲಿ ಆಗ್ತಿತ್ತು. ಅನುಮತಿ ನಿರಾಕರಿಸಿದ್ರಿಂದ ಆಗಿಲ್ಲ. ಶೇಕಡ 56ರಷ್ಟಿರುವ ಮೀಸಲಾತಿಯ ಪ್ರಮಾಣವನ್ನು ಮತ್ತೆ 50ಕ್ಕೆ ಇಳಿಸಿದರೆ ಏನಾಗ್ಬೋದು ಪ್ರಾಬ್ಲಮ್ಮು? ಇಳಿಸಿದರೆ ಇದರಿಂದ ಪರಿಶಿಷ್ಟರ ಕೆಂಗಣ್ಣಿಗೆ ಗುರಿಯಾದರೆ ಎಂಬ ಆತಂಕವೂ ಸರ್ಕಾರಕ್ಕಿದೆ. ಅವ್ರು ಪ್ರತಿಭಟನೆ ಮಾಡ್ತಾರೆ, ನಮ್ಮ ಪಾಲು ನಮಗೆ ಕೊಡಿ ಅಂತೇಳಿ. ಬನ್ನಿ, ಪಾರಂಪರಿಕ ಬರಹಗಳ ರಕ್ಷಣೆಗೆ ಕಾನೂನು, ಇದು ಸಂಬಂಧ ಇಲ್ಲ. ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಆಗಿದ್ದ ವಿಚಾರ. ಬನ್ನಿ, ವಿಜಯವಾಣಿ ದಿನಪತ್ರಿಕೆಯಲ್ಲಿ ಇದ್ರ ಬಗ್ಗೆ ಏನಿದೆ ಮಾಹಿತಿ ಅಂತ ನೋಡೋಣ.
ನಾಳಿನ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ಸಾಧ್ಯತೆ, ಬಿಕ್ಕಟ್ಟು ಪರಿಹಾರ ನಿರೀಕ್ಷೆ, ನೇಮಕ ಸ್ತಬ್ಧ, ಹೆಜ್ಜೆ ಹಿಂದಿಡುವುದು ಅನಿವಾರ್ಯ. ನೋಡಿ, ಹೆಜ್ಜೆ ಹಿಂದಿಡುವುದಂದರೆ ಏನು 56% ಮೀಸಲಾತಿ ಇದೆಯೋ ಅದನ್ನು 50%ಗೆ ತಗೊಂಬಂದು ಅದನ್ನು ನೇಮಕಾತಿ ಶುರು ಮಾಡಬಹುದಾ ಅಂತೇಳಿ ಇವಾಗ ಲಾಸ್ಟ್ ಕೊನೆ ಆಪ್ಷನ್ ಇರೋದು ಅದೇ. ಮೀಸಲು ಗೊಂದಲದಿಂದ ಸರ್ಕಾರದ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳು ನೆನೆಗುದಿಗೆ ಬಿದ್ದಿದ್ದು, ಗುರುವಾರ ನಡೆಯುವ ಸಂಪುಟ ಸಭೆಯಲ್ಲಿ ಸರ್ಕಾರ ಕಠಿಣ ನಿರ್ಧಾರ ತೆಗೆದುಕೊಳ್ಳುವುದು ಅನಿವಾರ್ಯವಾಗಿದೆ. ಹಿರಿಯ ಸಚಿವರೊಬ್ಬರು ವಿಜಯವಾಣಿ ಪ್ರತಿಕ್ರಿಯೆ ನೀಡಿ, ನೇಮಕ ಪ್ರಕ್ರಿಯೆ ಆರಂಭಿಸಬೇಕೆಂದರೆ ಸ್ಪಷ್ಟತೆ ತಂದುಕೊಳ್ಬೇಕು, ಸಂಪುಟ ಸಭೆಯು ಒಂದು ತೀರ್ಮಾನಕ್ಕೆ ಬರುವ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ. ಒಬ್ಬ ಹಿರಿಯ ಸಚಿವರು ಹೇಳಿದ್ದಾರೆ. ಏನಂತ, ಇದ್ರ ಬಗ್ಗೆ ಒಂದು ಸ್ಪಷ್ಟಪಡಿಸಿ ಅಂತಿಮ ನಿರ್ಧಾರನ ಕೈಗೊಳ್ಳಬೇಕು ಅಂತೇಳಿ. ಸಮಸ್ಯೆ ಏನು? ಸರ್ಕಾರ ಒಟ್ಟಾರೆ ಮೀಸಲು ಪ್ರಮಾಣವನ್ನು 50ರಿಂದ 56ಕ್ಕೆ ಹೆಚ್ಚಿಸಿತ್ತು. ಜೊತೆಗೆ SC/ST ವರ್ಗಕ್ಕೆ ಮೀಸಲು ಹೆಚ್ಚಿಸಿ ಒಳ ಮೀಸಲು ಕೂಡ ನಿಗದಿ ಮಾಡಿತ್ತು. ಅವರೇ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುವ ವೇಳೆ ಸರ್ಕಾರವೇ ಮಧ್ಯಪ್ರವೇಶಿಸಿ ನಾವು 56ರ ಮೀಸಲು ಪ್ರಮಾಣದಂತೆ ಯಾವುದೇ ಹೊಸ ನೇಮಕಾತಿ ಅಧಿಸೂಚನೆ ನಡೆಸುವುದಿಲ್ಲ ಎಂದು ಹೇಳಿಕೆ ನೀಡಿತ್ತು. ಅಂದರೆ ಇದೇನು ಕ್ಲಿಯರ್ ಆಗೋವರೆಗೂ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಕೇಂದ್ರ ಸರ್ಕಾರದಲ್ಲಿ ಆಗಿರ್ಬೋದು, 9ನೇ ಅನುಸೂಚಿಗೆ 9th ಶೆಡ್ಯೂಲ್ಗೆ ಸೇರಿಸಿ ಮುಂದೆ ಯಾವ ರೀತಿ ಅದನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಆಮೇಲೆ ನಾವು ನೋಟಿಫಿಕೇಶನ್ ಮಾಡ್ತೀವಿ. ಈ ಸದ್ಯ 56ರಷ್ಟೇ 56ರಂತೆ ನಾವು ಮುಂದುವರಿದಿಲ್ಲ ಅಂತ ಹೇಳಿತ್ತು. ಹೀಗಾಗಿ ಸರ್ಕಾರ ಹೊಸ ಪರಿಹಾರ ಹುಡುಕಿಕೊಳ್ಳುವುದು ಅನಿವಾರ್ಯ. ಈ ಬಿಕ್ಕಟ್ಟು ಪರಿಹಾರವಾಗದೆ ಹೊಸ ನೇಮಕಾತಿ ಅಧಿಸೂಚನೆ ಹೊರಡಿಸುವುದು ಸಾಧ್ಯವಿಲ್ಲ ಅಂತೇಳಿ ಎಲ್ಲರಿಗೂ ಗೊತ್ತಾಯ್ತಿದ್ದು. ಇದು ಇದನ್ನು ಹರಿಸದಲೇ ನೇಮಕಾತಿ ಏನಾರ ಶುರು ಮಾಡಿದರೆ ಮತ್ತೆ ಸ್ಟೇ ತಗೊಂಬರ್ತಾರೆ, ಮತ್ತೆ ಅದು ಕಾನೂನು ಕಗ್ಗಂಟಿಗೆ ಗುರಿ ಹಾಕತಿ ಅನ್ನೋದು ಎಲ್ಲರಿಗೂ ಕ್ಲಿಯರ್ ಆಗಿ ಗೊತ್ತಿದೆ. ಗುರುವಾರ ಸಚಿವ ಸಂಪುಟ ಸಭೆಯಲ್ಲಿದ್ದು ಇಲ್ಲಿ ಪ್ರಮುಖವಾಗಿ ಮೀಸಲು ವಿಚಾರವಾಗಿಯೇ ಚರ್ಚೆವಾಗಲಿದೆ. 56% ಮೀಸಲು ಪ್ರಮಾಣದಂತೆ ಮುಂದುವರಿಯುವುದು ಬದ್ಧತೆ, ಅದರಿಂದ ಹಿಂದೆ ಸರಿಯುವುದಿಲ್ಲ. ಬದಲಿಗೆ ತಕ್ಷಣದ ಬಿಕ್ಕಟ್ಟು ಪರಿಹಾರಕ್ಕೆ 50ರ ಮೀಸಲಾತಿಯಂತೆ ನೇಮಕ ಪ್ರಕ್ರಿಯೆ ಮುಂದುವರಿಸಬಹುದಾ ಅಂತ ಪರಿಹಾರವಾಗಿದೆ. ಅದು ಮುಂದುವರಿಸಬಹುದಾ ಅಷ್ಟರಲ್ಲಿ ಅಂತ ಸಂಪುಟದ ಹಿರಿಯ ಸಚಿವರು ಈ ಕುರಿತು ಪ್ರತಿಕ್ರಿಯೆ ನೀಡಿ, ನಾವು ಹೆಜ್ಜೆ ಹಿಂದಿಡುವುದು ಅನಿವಾರ್ಯ, ಇಲ್ಲವಾದರೆ ನೇಮಕ ಪ್ರಕ್ರಿಯೆಗಳನ್ನೇ ಮುಂದುವರಿಸಲು ಸಾಧ್ಯವಾಗುವುದಿಲ್ಲ ಅಂತೇಳಿ ಹೇಳಿದರೆ ಇದು ನಿಜ. ಈಗ ಆಕಸ್ಮಿಕವಾಗಿ 56% ನಾವು ಮಾಡ್ತೀವಿ ಅಂದ್ರೆ ಇನ್ನೂ 1 year ಆಗುತ್ತೆ. 6 ತಿಂಗಳಂತೂ ಕನ್ಫರ್ಮ್ ಆಗಿ ಆಗುತ್ತೆ. ಅದು ಪ್ರೊಸೆಸ್ ಇದೆ. ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಆಗಬೇಕು, ಅದು 9ನೇ ಅನುಸೂಚಿಗೆ ಸೇರ್ಪಡೆ ಆಗಬೇಕು. ಸುಮ್ಮನೆ ಅಲ್ಲ ಅದು. ಈಗ ಜನವರಿ ಮಂತಲ್ಲಿ ಹೈಕೋರ್ಟ್ ಇದೇ ಮೀಸಲಾತಿದು. ಆ ಥರ ಈಗ ಯಾವುದಾದ್ರೂ ಒಂದು ಕೇಸು ಕೋರ್ಟಲ್ಲಿ ಇತ್ತಂದರೆ ಅದು ಅಷ್ಟು ಬೇಗ ಬಗೆಯಿರಲ್ಲ. ಅದು ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಹಾಗಾಗಿ 3600 ಹುದ್ದೆಯನ್ನು 56% ಮೀಸಲಂತೆ ಭರ್ತಿ ಮಾಡಲು ಅಧಿಸೂಚನೆ ಹೊರಡಿಸಲಾಗಿದೆ. ಅದನ್ನು ಮುಂದುವರಿಸಲಾಗುತ್ತಿದೆ. ಅದಕ್ಕೆ ಹೈಕೋರ್ಟ್ ಕೂಡ ಒಪ್ಪಿಗೆ ನೀಡಿದೆ. ಆದರೆ ಕೋರ್ಟ್ ಅಂತಿಮ ತೀರ್ಪಿನ ಷರತ್ತು ಅನ್ವಯವಾಗುತ್ತದೆ. ಹೀಗಾಗಿ ಹೊಸ ಅಧಿಸೂಚನೆ ಹೊರಡಿಸಲು ಸಂಪುಟ ಸಭೆ ನಿರ್ಧಾರ ಮಾಡಲೇಬೇಕಾಗುತ್ತದೆ ಎಂದು ವಿವರಿಸಿದರು. ಪರಿಹಾರವೇನು? ಹಾಗಾದರೆ ಇಷ್ಟು ಪ್ರಾಬ್ಲಮ್ ಆಗಿರುವಾಗ ಪರಿಹಾರ ಏನಂದರೆ, ಪ್ರಸ್ತುತ ಕರ್ನಾಟಕದಲ್ಲಿ SC ಮೀಸಲು 17, ST ಮೀಸಲು 7, OBC ಮೀಸಲು 32 ಸೇರಿ ಒಟ್ಟು 56 ಮೀಸಲು ನಿಗದಿಪಡಿಸಲಾಗಿದೆ. ಇದನ್ನು ಪುನಃ 50ಕ್ಕೆ ತಂದು ಮಿತಿಗೊಳಿಸಿ ನಿರ್ಣಯ ಮಾಡಿಕೊಂಡು ನೇಮಕಾತಿಗೆ ಹೊಸ ಅಧಿಸೂಚನೆ ಹೊರಡಿಸಲು ಸಂಪುಟ ನಿರ್ಣಯ ಮಾಡಬೇಕಾಗುತ್ತದೆ. ಬೇರೆ ರಾಜ್ಯದಲ್ಲೂ ಕೂಡ ಸಮಸ್ಯೆ ಇದೆ. ಯಾವುದು ತಮಿಳುನಾಡಲ್ಲಿ 69 ಮೀಸಲಾತಿ ಜಾರಿಗೆ ತಂದಿದ್ದು 50ಕ್ಕಿಂತ ಹೆಚ್ಚು ಇರುವ ಮೀಸಲಾತಿಯನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಬಾರದೆಂದು ಸಂವಿಧಾನದ 9ನೇ ಪರಿಚ್ಛೇದದಲ್ಲಿ ಸೇರಿಸಲಾಗಿದೆ. ಆದರೆ ನ್ಯಾಯಾಲಯ ಇತ್ತೀಚೆಗೆ ಪರಿಶೀಲಿಸಿ ಮೀಸಲಾತಿ ವಿಷಯ ಇತರ ಹಕ್ಕುಗಳಿಗೆ ಧಕ್ಕೆಯಾಗುವುದರಿಂದ ಸಂವಿಧಾನದ 9ನೇ ಪರಿಚ್ಛೇದದಲ್ಲಿ ಸೇರಿಸಿದರೂ ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದೆಂದು ತೀರ್ಪು ನೀಡಿತು. ನೋಡ್ರಿ, ಈಗ 9ನೇ ಅನುಸೂಚಿಗೆ ಸೇರ್ಪಡೆ ಮಾಡಿದರೂ ಕೂಡ ತಮಿಳುನಾಡು ಕೇಸು ಮತ್ತೆ ಪ್ರಶ್ನೆ ಮಾಡ್ಬೋದು ನ್ಯಾಯಾಲಯದಲ್ಲಿ ಅಂಥೇಳಿ ತೀರ್ಪಾಗಿದೆ. ತಮಿಳುನಾಡು ಮೀಸಲಾತಿ ವಿಷಯವಾಗಿ 2026 ಜನವರಿಯಲ್ಲಿ ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪು ಹೊರಬೀಳಲಿದೆ. ಛತ್ತೀಸ್ಗಢ 58 ಮೀಸಲಾತಿಯನ್ನು 2012ರಲ್ಲಿ ಜಾರಿಗೆ ತಂದಿದ್ದು, ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಸಮುದಾಯಗಳು ಹೆಚ್ಚಾಗಿವೆ. 2012ರಿಂದ 2022ರವರೆಗೆ ಆ ರಾಜ್ಯದ ನ್ಯಾಯಾಲಯಗಳು ನೇಮಕಾತಿಗಳಿಗೆ 10 ವರ್ಷಗಳಿಂದ ತೊಂದರೆಯಾಗಿರುವುದನ್ನು ಗುರುತಿಸಿ ಗಮನಿಸಿ ಅಂತಿಮ ತೀರ್ಪಿಗೆ ಒಳಪಟ್ಟು ನೇಮಕಾತಿ ಕೈಗೊಳ್ಳಲು ಮಧ್ಯಂತರ ಆದೇಶಗಳನ್ನು ನೀಡಿರುತ್ತದೆ. ತದನಂತರ ನ್ಯಾಯಾಲಯ ಅಂತಿಮ ತೀರ್ಪಿನಲ್ಲಿ ಸ್ಪಷ್ಟ ಆದೇಶ ನೀಡಿರುತ್ತದೆ. ಈ ಸುಪ್ರೀಂ ಕೋರ್ಟ್
ಪ್ರಶ್ನಿಸಲಾಗಿ ಈ ಸುಮಾರು 10 ವರ್ಷ ನೇಮಕಾತಿ ಕೈಗೊಂಡಿರುವುದರಿಂದ ಮತ್ತು ತೊಂದರೆಯಾಗಿರುವುದನ್ನು ಗಮನಿಸಿ ನೇಮಕಾತಿಗಳನ್ನು ಮುಂದುವರಿಸಲು ಸೂಚಿಸಲಾಗಿರುತ್ತದೆ. ಜತೆಗೆ ಜನವರಿ 2026 ಅಂತಿಮ ತೀರ್ಪು ಬರಲಿದೆ. ಬಿಹಾರ ರಾಜ್ಯದಲ್ಲಿ 66 ಮೀಸಲಾತಿಯನ್ನು ಜಾರಿಗೆ ತರಲಾಗಿದ್ದು, ಬಿಹಾರ ಹೈಕೋರ್ಟ್ ಮೀಸಲಾತಿಯನ್ನು 50ಕ್ಕೆ ಮಿತಿಗೊಳಿಸಲು ಆದೇಶಿಸಿದೆ. ನೋಡಿ, ಇದು ಒಂದು ರಾಜ್ಯದ ತೊಂದರೆ ಅಲ್ಲಿದು. ಛತ್ತೀಸ್ಗಢ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಮರಾಠರಿಗೆ 4% ಏನು ಹೆಚ್ಚಿಗೆ ಮಾಡಿತ್ತು ಅದಾಗಿರ್ಬೋದು, ಮತ್ತು ಬಿಹಾರದಲ್ಲಿ 65% ಮೀಸಲಾತಿದೆ. ಎಲ್ಲನೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿದೆ. ಅದು ಜನವರಿ 2026ಕ್ಕೆ ಅಂತಿಮ ತೀರ್ಪು ಬರಲಿದೆ. ಹಾಗೆ ಈಗ ರಾಜ್ಯದಲ್ಲಿ ಇವಾಗ ಏನು ಮಾಡಬಹುದು, ಕೊನೆಯ ಆಪ್ಷನ್ ಏನಿದೆ ಅಂದರೆ ಪುನಃ 50ಕ್ಕೆ ಇಳಿಸಿ ಮೀಸಲಾತಿಯನ್ನು ನೇಮಕಾತಿಯನ್ನು ಶುರು ಮಾಡಬೇಕು. ಆದೇಶ ಏನು ಕೋರ್ಟ್ ಆದೇಶ ಆಗುತ್ತೋ 56% ಮೀಸಲಾತಿ ಅನ್ವಯಿಸಿದ್ರೆ ಅಂದರೆ ಅನ್ವಯಿಸ್ಬೋದು. ಇದಕ್ಕೆ ಯಾರು ಅಭ್ಯಂತರನೂ ಇಲ್ಲ. ಮೊದಲು ನೇಮಕಾತಿಯನ್ನು ಶುರು ಮಾಡಬೇಕು. ಇಲ್ಲಿ ಯಾರಿಗೂ ಅನ್ಯಾಯ ಆಗೋದು ಬೇಡ. SC ST ಸಮುದಾಯಗಳಿಗೂ ಕೂಡ ಅನ್ಯಾಯ ಆಗೋದು ಬೇಡ, OBC ಸಮುದಾಯಕ್ಕೆ ಕೂಡ ಅನ್ಯಾಯ ಆಗೋದು ಬೇಡ. ಎಲ್ಲರಿಗೂ ಅವ್ರವ್ರದ್ದು ಏನು ಮೀಸಲಾತಿ ಇದೆ ಅವರು ತಗೋಬಹುದು. ಆದರೆ ಈ ನೇಮಕಾತಿ ಏನು ನಿಂತಿದೆ ಅದನ್ನು ಚಾಲೂ ಮಾಡಬೇಕು. ಅದನ್ನು ನೇಮಕಾತಿ ಪ್ರಾರಂಭ ಮಾಡಬೇಕು. SC ST ಸಮುದಾಯಗಳಿಗೆ ಅವರಿಗೂ ಅನ್ಯಾಯ ಆಗಬಾರ್ದು, ಯಾರಿಗೂ ಅನ್ಯಾಯ ಆಗಬಾರ್ದು. ಇಲ್ಲಿ 50ಕ್ಕೆ ಇವಾಗ ಮೀಸಲಾತಿಯನ್ನು ಕೆಳಗೆ ನಾವು ಇಳಿಸಿವಪ್ಪ ಅಂತಂದರೆ ಅವರಿಗೆ ನಮಗೆ ಅನ್ಯಾಯ ಆಗುತ್ತೆ ಅನ್ನೋದು ಅವ್ರದ್ದು. ಈಗ ನೇಮಕಾತಿ ಶುರು ಮಾಡಲಿ. ಅಂತಿಮ ಕೋರ್ಟಲ್ಲಿ ಅಂತಿಮ ಆದೇಶ ಬಂದ ಮೇಲೆ ಅದನ್ನು ಬೇಕಾದ್ರೆ ಅಳವಡಿಸ್ಕೊಂಡು ಅವರು ಆದೇಶ ಪತ್ರವನ್ನು ಕೊಡಲಿ, ಯಾರು ಅಭ್ಯಂತರ ಇಲ್ಲ. ಆದರೆ ಪ್ರಸ್ತುತ ನೇಮಕಾತಿಯನ್ನು ಪ್ರಾರಂಭ ಮಾಡಬೇಕಂತೇಳಿ ನಮ್ಮೆಲ್ಲರ ಆಶಯ ಆಗಿದೆ. ಎಷ್ಟೋ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಾಗಲಿ, ಉದ್ಯೋಗಾಕಾಂಕ್ಷಿಗಳು ಬೀದಿಯಲ್ಲಿ ಹೋರಾಟ ಮಾಡೋದು ನೋಡ್ತಾ ಇದ್ರೆ ಎಂಥವ್ರಿಗೂ ಮನಸ್ಸು ಸ್ವಲ್ಪ ಚೂರು ಅನಿಸ್ತತಿ. ಹಾಗಾಗಿ ಆದಷ್ಟು ಬೇಗ ನೇಮಕಾತಿ ಪ್ರಾರಂಭ ಮಾಡಲಿ ಅಂತೇಳಿ ಕೇಳ್ಕೊಂತೀವಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.